ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಥೈರಾಯ್ಡ್ಗೆ ಯಾವ ಒಂದು ಎಮೋಷ್ನಲ್ ಕಾಸ್ ಎಫೆಕ್ಟ್ ಆಗುತ್ತೆ ಅಂತ. ಸೊ ಏನಿಲ್ಲ, ಇದು ಕೇಳೋದಕ್ಕೆ ಸಿಂಪಲ್ ಮತ್ತು ಏನು ಸಿಲ್ಲಿ ವಿಷಯ ಅಂತ ಅನ್ನಿಸ್ಬೋದು. ಇದು ಬಂದುಬಿಟ್ಟು ಬರೀ ಥೈರಾಯ್ಡ್ ಇರೋರಲ್ಲಿ ಮಾತ್ರ ಅಂತಲ್ಲ, 90% ಜನರಲ್ಲಿ ಈ ಒಂದು ಎಮೋಷ್ನಲ್ ಈ ಒಂದು ಟೈಪ್ ಆಫ್ ಎಮೋಷನ್ನು ಇರುತ್ತೆ. ಬಟ್ ಆ ಟೈಪ್ ಆಫ್ ಎಮೋಷನ್ಸ್ನ ಅವರು ಯಾವ ಒಂದು ಇಂಟೆನ್ಸಿಟಿಯಲ್ಲಿ, ಅವರ ಯಾವ ಒಂದು ಫ್ರೀಕ್ವೆನ್ಸಿ ಲೆವೆಲಲ್ಲಿ ಅದನ್ನು ಅವರು ಕಾಪಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಅದ್ರ ಮೇಲೆ ಅದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಈಗ ಅವರು ಫಸ್ಟ್ ನಾನು ರೀಸನ್ ಹೇಳ್ಬಿಡ್ತೀನಿ. ಸೊ ಆವಾಗ ನಿಮ್ಗದು ನೀಟಾಗಿ ಅರ್ಥ ಆಗುತ್ತೆ. ಸೊ ಥೈರಾಯ್ಡು ಏನಕ್ಕೆ ಬರುತ್ತೆ, ಎಮೋಷ್ನಲ್ ಕಾಸ್ ನೋಡೋದಾದರೆ, ಸೊ ಚಿಕ್ಕದೇ ರೀಸನ್ನು ಏನಪ್ಪ ಅಂತಂದರೆ, ನಿಮಗೆ ಗೊತ್ತು ಥೈರಾಯ್ಡ್ ಆಗೋದು ಇಲ್ಲಿ. ಸೊ ಇಲ್ಲಿ ನಮ್ಮ ಥ್ರೋಟ್ ಚಕ್ರ ಇರುತ್ತೆ. ಸೊ ಒಂದು ಥ್ರೋಟ್ ಚಕ್ರ ಸರಿಯಾಗಿ ಆ್ಯಕ್ಟಿವೇಶನ್ ಆಗಿರೋದಿಲ್ಲ ಅಥವಾ ವರ್ಕ್ ಆಗ್ತಾ ಇರಲ್ಲ, ಮ್ಯೂಟ್ ಆಗೋಗಿರುತ್ತೆ. ಒಂದು ರೀಸನ್ ಆಯಿತು. ಎಮೋಷ್ನಲಿ ನೋಡೋದಾದರೆ ಏನಾಗುತ್ತಪ್ಪ ಅಂತಂದರೆ, ಕೆಲವ್ರಿಗೆ ಅವ್ರದ್ದೇ ಫ್ಯಾಮಿಲಿಯಲ್ಲಾಗಿರ್ಬೋದು, ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಅಥವಾ ಜನಗಳ ಮಧ್ಯೆ ಆಗಿರ್ಬೋದು, ಏನಾದರೂ ಒಂದು ಓಪನ್ನಾಗಿ ಹೇಳ್ಕೊಳ್ಳೋದಿಲ್ಲ. ಅವ್ರಿಗೇನೇ ಆ ಟೈಮಲ್ಲಿ ಕೋಪ ಬರುತ್ತಾ, ಅಥವಾ ಯಾರ ಹತ್ರ ಜಗಳ ಆಡಬೇಕು ಅನಿಸುತ್ತಾ, ಅಥವಾ ಖುಷಿ ಆಗುತ್ತಾ, ಅಥವಾ ಏನು ಅಳು ಬರುತ್ತಾ. ಸೊ ಅವರಲ್ಲಿರೋಂತಹ ಏನಾದರೂ ಒಂದು ಮಾತುಗಳನ್ನು, ಆ ವರ್ಡ್ಸ್ಗಳನ್ನ ಆಚೆ ಹಾಕ್ಕೊಳ್ಳೋದಿಲ್ಲ. ಸೊ ಆ ಸಿಚುವೇಶನ್ಗೆ ಅವ್ರಿಗೆ ಏನು ಅನಿಸುತ್ತೆ ಅಂತ ಗೊತ್ತಿಲ್ಲ. ಸೊ ಅದನ್ನು ಅವರು ಅಲ್ಲೇ ಇಲ್ಲಿ ಏನು ಈ ಗಂಟಲಿನಿಂದ ಆ ವರ್ಡ್ಸ್ ಆಚೆ ಬರಬೇಕು, ಅದನ್ನಲ್ಲೇ ಪ್ರೆಸ್ ಮಾಡಿಬಿಡ್ತಾರೆ. ಸೊ ಅದನ್ನು ಅಲ್ಲೇ ಅವರು ತಡೆದು ಹಿಡ್ಕೊಂಡ್ಬಿಡ್ತಾರೆ. ಸೊ ಈ ಒಂದು ಎಮೋಷನ್ಸ್ ಏನಾಗುತ್ತೆ ಅಂತಂದರೆ, ಯಾವ ಒಂದು ಎಷ್ಟು ಆಳವಾಗಿ ನಮ್ಮೊಳಗಡೆ ಅದು ಸಪ್ರೆಸ್ ಆಗ್ತಾ ಇರುತ್ತೋ, ಸೊ ಅಷ್ಟು ನಮ್ಮ ಬಾಡಿಯ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಕೆಲವರು ಏನಾಗುತ್ತೆ, ಆ ಟೈಮಲ್ಲಿ ಹೇಳೋಕ್ಕಾಗಿಲ್ವಾ, ಸೊ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ. ಸೊ ನೆಕ್ಸ್ಟ್ ಯಾವಾಗಲಾದರೂ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಇನ್ನು ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಆ ಟೈಮಲ್ಲಿ ನಾನು ಮಾತಾಡಬೇಕಾಗಿತ್ತು, ಆದರೆ ನನಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ನೆಕ್ಸ್ಟ್ ನನ್ನ ಟರ್ನ್ ಯಾವಾಗ ಬರುತ್ತೆ ಏನೋ ಮಾತಾಡೋದಕ್ಕೆ ಅನ್ನೋದು, ಅದ್ರ ಮೇಲೇ ಅವರ ಎನರ್ಜಿ ಆಗ್ತಾ ಇರ್ತಾರೆ, ಅದ್ರ ಮೇಲೇ ಅವರ ಒಂದು ಫೋಕಸ್ ಆಗ್ತಾ ಇರ್ತಾರೆ. ಸೊ ಆವಾಗ ಏನಾಗುತ್ತೆ, ಅದರ ಇಂಟೆನ್ಸಿಟಿ ಲೆವೆಲು ಹೈ ಆಗುತ್ತೆ. ಸೊ ಅದರ ಇಂಟೆನ್ಸಿಟಿ ಲೆವೆಲು ಹೈ ಆದಾಗ, ಅದರ ಫ್ರೀಕ್ವೆನ್ಸಿ ಹೈ ಆದಾಗ, ಅದು ಆಟೋಮೆಟಿಕಲಿ ನಮ್ಮ ಬಾಡಿಯ ಹೆಲ್ತ್ ಮೇಲೆ ಆ ಎಮೋಷನ್ಸು ಎಫೆಕ್ಟನ್ನು ಹಾಕುತ್ತೆ. ಸೊ ಈಗ ಥೈರಾಯ್ಡ್ ಬಂತು ಅಂದ ತಕ್ಷಣ ನಾವು ಎಲ್ಲನೂ ಓಪನ್ನಾಗಿ ಹೇಳ್ಕೊಬಿಡ್ತೀವಿ, ಅಥವಾ ಹೇಳ್ಕೊಂಡ್ರೆ ಸರಿ ಹೋಗುತ್ತಾ ಅನ್ನೋದಲ್ಲ. ಅದು ಅಷ್ಟು ಈಸಿ ಅಲ್ಲ, ಅಷ್ಟು ಈಸಿ ಟಾಸ್ಕ್ ಕೂಡ ಅಲ್ಲ ಅದು. ಸೊ ಏನಪ್ಪ ಅಂತಂದರೆ, ಥೈರಾಯ್ಡ್ ಬಂದಿದೆ ಅಂದಾಗ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಬೇಕಾದ್ರೆ ಯಾರೆಲ್ಲ ಥೈರಾಯ್ಡ್ ಇರೋರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನಿಮ್ಮನ್ನು ನೀವು ಸುಮ್ಮನೆ ಕೂತ್ಕೊಂಡು ಕಣ್ಮುಚ್ಕೊಂಡು ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ಆವಾಗ ಈ ಒಂದು ಕ್ವಾಲಿಟೀಸು ನಿಮ್ಮಲ್ಲಿ ಅತಿ ಹೆಚ್ಚಾಗಿರುತ್ತೆ. ಬೇರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ಲು, ಅಥವಾ ನಿಮ್ಮ ರಿಲೇಟಿವ್ಸು, ನಿಮ್ಮ ನೈಬರ್ಸು, ಸೊ ಇವರಿಗೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ಈ ಒಂದು ಕ್ವಾಲಿಟೀಸು ನಿಮ್ಮಲ್ಲಿ ಹೈ ಆಗಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಥೈರಾಯ್ಡಿಂದ ಬಳಲ್ತಾ ಇರ್ತೀರ. ಸೊ ಥೈರಾಯ್ಡು ಯಾಕೆ ಹೇಳಿ ಬೇಗ ಕ್ಯೂರ್ ಮಾಡೋಕ್ಕಾಗಲ್ಲ, ಬೇಗ ಏನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ? ಯಾಕಂದರೆ ನಮ್ಮ ಒಳಗಿರುವಂತಹ ಈ ಒಂದು ಎಮೋಷನ್ಸ್ನ ನಾವು ಬೇಗ ಹೀಲ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಸಾಕಷ್ಟು ನಾವು ಎಫರ್ಟ್ಸ್ನ ಹಾಕಬೇಕಾಗುತ್ತೆ. ಸೊ ಮೆಡಿಸಿನ್ ತೊಗೊಂಡ್ರೆ ಟೆಂಪರರಿಲಿ ಕ್ಯೂರ್ ಆಗುತ್ತೆ, ಅಥವಾ ಅದರಿಂದ ಏನು ಏನು ಹೇಳ್ತಾರೆ, ಪ್ರೆಗ್ನೆನ್ಸಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನೆಲ್ಲ ಕ್ಯೂರ್ ಮಾಡ್ಕೊಳ್ಬಹುದು. ಬಟ್ ಪರ್ಮನೆಂಟಾಗಿ ನಮಗೆ ಕ್ಯೂರ್ ಬೇಕು ಅಂತಂದರೆ ನಾವು ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಬೇಕು. ಸೊ ನಮ್ಮ ಒಂದು ಬಿಹೇವಿಯರ್ನ ಚೇಂಜ್ ಮಾಡ್ಕೋಬೇಕು. ಆ ಟೈಮಲ್ಲಿ ನಿಮಗೆ ಆ ಜನಗಳ ಮಧ್ಯೆ ಅದನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟ ಆಗಿಲ್ಲ ಅಂದರೆ ಮನೆಗೆ ಬನ್ನಿ, ನಿಮ್ಮ ಪಿಲ್ಲೋನ ಫ್ರೆಂಡ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮನೇಲಿ ಏನಾದ್ರು ಟೆಡಿ ಬೇರ್ ಇದ್ದರೆ ಅದನ್ನು ಫ್ರೆಂಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಏನು ನೀವು ತಡೆಗಟ್ಟಿದ್ರಿ, ಸಪ್ರೆಸ್ ಮಾಡಿದ್ರಿ ಆ ವರ್ಡ್ಸ್ನ, ಆ ಫೀಲಿಂಗ್ಸ್ನ, ಆ ಒಂದು ಎಮೋಷನ್ಸ್ನ ಅದ್ರ ಜೊತೆಗೆ ಹಂಚ್ಕೊಂಡು ಲೆಟ್ ಗೋ, ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ. ಸೊ ಆದರೆ ಈ ಒಂದು ಕ್ವಾಲಿಟಿನ ಬೆಳೆಸ್ಕೊಳ್ಳೋದಕ್ಕೆ ಸ್ವಲ್ಪ ನಾವು
ಕೆಲಸ ಮಾಡಲೇಬೇಕಾಗುತ್ತೆ. ಯಾಕಂದರೆ ಸಡನ್ನಾಗಿ ಯಾವುದೇ ಒಂದು ನಮ್ಮ ಬಿಹೇವಿಯರ್ ಆಗಿರ್ಬೋದು, ನಮ್ಮ ಥಿಂಕಿಂಗ್ ಪ್ರಾಸೆಸ್ ಇರ್ಬೋದು, ಸೊ ಯಾವುದನ್ನು ನಾವು ಸಡನ್ನಾಗಿ ಇವಾಗ ಏನೋ ಇವ್ರು ವೀಡಿಯೋದಲ್ಲಿ ಹೇಳಿದ್ರು, ನಾನು ಇವಾಗಿಂದ ನಾನು ಈ ಒಂದು ಕ್ವಾಲಿಟಿನ ಚೇಂಜ್ ಮಾಡ್ಕೋಬೇಕಪ್ಪ ಅಂತ ಅನಿಸಿದ ತಕ್ಷಣ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ಒಂದೇ ಅಂತಲ್ಲ, ನಾನು ಹಿಂದೆ ಹೇಳಿರೋಂತಹ PCODಗೆ ಏನು ಎಮೋಷನಲ್ ಕಾಸ್ ಅದನ್ನು ಅಷ್ಟೇ. ಸೊ ಮೇಡಮ್ ಹೇಳಿದ್ರು, ಒಂದು 3 ಪಾಯಿಂಟ್ಸ್ ಕೊಟ್ಟರು ಆ ವಿಡಿಯೋದಲ್ಲಿ. ಸೊ ಅದಾದಮೇಲೆ ನಾನು ಅದನ್ನು ಏನು ಹೈಯರ್ ಲೆವೆಲ್ಗೆ ತೊಗೊಂಡೋಗ್ಬೇಕು, ಅದ್ರ ಮೂಲಕ ನನ್ನನ್ನು ನಾನೇ ಹೀಲ್ ಮಾಡ್ಕೋತೀನಿ. ನಾನು ಯಾಕೆ ಕ್ಲಾಸ್ಗೆಲ್ಲ ಹೋಗಲಿ, ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಕೋಬೋದು. ಸೊ ದ್ಯಾಟ್ ಈಸ್ ಯುವರ್ ವಿಶ್. ಆದರೆ ನಾವು ಅಂದ್ಕೊಂಡ ತಕ್ಷಣ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ. ಯಾಕಂದರೆ ಆ ಒಂದು ಎಮೋಷನ್ಸ್ನ, ಆ ಒಂದು ಇದನ್ನು ನಾವು ವರ್ಷಾನುಗಟ್ಲೆಯಿಂದ ನಮ್ಮ ಮನಸ್ಸಲ್ಲಿ ಬೆಳೆಸ್ಕೊಂಡು ಬಂದಿರ್ತೀವಿ. ಈಗ ಯಾವುದೋ ಒಂದು ವಿಡಿಯೋ ನೋಡಿ ಮೋಟಿವೇಟ್ ಆದೆ ಒಂದು ಕ್ಷಣಕ್ಕೆ ಅಂತ ಹೇಳಿಬಿಟ್ಟು, ಸೊ ನಾನು ಅದನ್ನು ಚೇಂಜಸ್ ಮಾಡ್ಕೊಬಿಡ್ತೀನಿ ಅಂತ ಬಾಯಲ್ಲಿ ಅಂದ್ಕೊಂಡು ಅದನ್ನು ತಲೆಗೆ ಹಾಕ್ಕೊಂಡ್ರೆ ಆಗೋದಿಲ್ಲ. ಅದು ಮನಸ್ಸಿನ ಅಂತರಾಳದಿಂದ ಅದನ್ನು ನಾವು ಚೇಂಜಸ್ನ ಮಾಡಬೇಕು. ಅದಕ್ಕಾಗಿ ನಿಮಗೆ ಒಬ್ಬ ಗೈಡ್ ಬೇಕಾಗುತ್ತೆ. ಸೊ ಗೈಡೆಡ್ ಮೆಡಿಟೇಷನ್ ಬೇಕಾಗುತ್ತೆ. ಸೊ ಅದನ್ನು ನಾವು ಕೊಡೋದಕ್ಕೆ, ನಿಮಗೆ ಗೈಡ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ನೀವು ಅದಕ್ಕೆ ರೆಡಿಯಾಗಿ ನಮ್ಮನ್ನು ಜಾಯ್ನ್ ಆಗಬೇಕು ಅಷ್ಟೇ. ಸೊ ನಮ್ಮನ್ನು ಜಾಯ್ನ್ ಆದರೆ ನಮಗೇನು ಬೆನಿಫಿಟ್ಟು, ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ನೀವು ನಿಮ್ಮ ಒಂದು ಪ್ರಾಬ್ಲಮ್ನ ಬುಡ ಸಮೇತ, ಅಂದರೆ ಅದರ ರೂಟ್ ಸಮೇತ ಪರ್ಮನೆಂಟಾಗಿ ನೀವು ಹೀಲ್ ಮಾಡ್ಕೊಳ್ತೀರಾ. ಮತ್ತು ಮೆಡಿಟೇಷನ್ ಅಂದ ತಕ್ಷಣ ಏನೋ ಒಂದು ಕಣ್ಣು ಮುಚ್ಕೊಂಡು ನಾವು ಧ್ಯಾನ ಮಾಡಿಸ್ತೀವಿ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಒಂದು ತಪ್ಪು ಕಲ್ಪನೆ. ಯಾಕಪ್ಪ ಅಂತಂದರೆ ಮೆಡಿಟೇಷನಲ್ಲಿ ಬರೀ ನಾವೇನೋ ಒಂದು ಮುದ್ರೆಗಳನ್ನ ಮಾಡಿ ಕಣ್ಣು ಮುಚ್ಕೊಂಡು ಏನೋ ಒಂದು ಮಾಡಿದ್ವಿ ಅಂದ ತಕ್ಷಣ ಒಂದು 10 ನಿಮಿಷ 15 ನಿಮಿಷ ಕೂತ್ವಿ ಅಂದ ತಕ್ಷಣ ನಮ್ಮ ಬಾಡಿಯಲ್ಲಿರೋ ಹೆಲ್ತ್ ಪ್ರಾಬ್ಲಮ್ಮು ಹೀಲ್ ಆಗಿಬಿಡೋದಿಲ್ಲ. ಯಾಕಂದರೆ ಮೆಡಿಟೇಷನಲ್ಲಿ ಸುಮಾರು ಟೈಪ್ಸ್ ಇದ್ದಾವೆ. ಸುಮಾರು ಟೈಪ್ಸ್ ಇದ್ದಾವೆ. ಅದರಲ್ಲಿ ನಾವೇನು ಮಾಡ್ತೀವಿ, ಕೆಲವೊಂದು ಮೆಡಿಟೇಷನ್ಸ್ನ ಕಂಬೈನ್ ಮಾಡಿ, ಕಸ್ಟಮೈಸ್ ಮಾಡಿ ಆ ಒಂದು ಹೆಲ್ತ್ ಪ್ರಾಬ್ಲಮ್ಗೆ ಅದನ್ನು ಡಿಸೈನ್ ಮಾಡ್ತೀವಿ. ಸೊ ಡಿಸೈನ್ ಮಾಡಿಬಿಟ್ಟು ಆ ಒಂದು ನಿಮ್ಮ ಹೆಲ್ತ್ ಇಶ್ಯೂನ ಬುಡ ಸಮೇತ ತೆಗೆದು ಹಾಕೋದಕ್ಕೆ ಯಾವ ಒಂದು ಮೆಥಡನ್ನು ಯಾವ ಟೈಮಲ್ಲಿ ಯಾವ ರೀತಿಯಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಮೇಲೆ ಅದನ್ನು ಕಸ್ಟಮೈಸ್ ಮಾಡಿ ಡಿಸೈನ್ ಮಾಡಿರ್ತೀವಿ. ಸೊ ಅದಕ್ಕೆ ನೀವು ನಮ್ಮಲ್ಲಿ ಸೆಷನ್ಗೆ ಜಾಯ್ನ್ ಆಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ. ನೀವು ನಾರ್ಮಲಾಗಿ ನಾನು ಏನೋ ಒಂದು ಮುದ್ರೆ ಮಾಡಿ ಕಣ್ಮುಚ್ಕೊಂಡು 10 ರಿಂದ 15 ನಿಮಿಷ ಕೂತ್ಕೋತೀನಿ ಅಂದರೆ ಕೂತ್ಕೊಳ್ಳಿ, ಬೈ ಆಲ್ ಮೀನ್ಸ್ ದಟ್ ಈಸ್ ಯುವರ್ ವಿಶ್. ಬಿಕಾಸ್ ಆ ಮೆಡಿಟೇಷನ್ ಕೂಡ ಎಲ್ಲರೂ ಮಾಡ್ತಾರೆ. ಜನರಲಾಗಿ ಆಲ್ ಮೆಂಬರ್ಸ್, ಅಂದರೆ ಯಾರಿಗೆಲ್ಲ ಸ್ಟ್ರೆಸ್, ಆ್ಯಂಗ್ಸೈಟಿ, ಆ್ಯಂಗರ್, ಫಿಯರ್ ಇದರಿಂದೆಲ್ಲ ಆಚೆ ಬರಬೇಕು ಅವರೆಲ್ಲ ಅದನ್ನು ಮಾಡ್ತಾರೆ. ಸೊ ಅದನ್ನು ಮಾಡಿದ ತಕ್ಷಣ ಅವ್ರು ಅದರಿಂದ ಆಚೆಗೆ ಬರ್ತಾರೆ. ಆದರೆ ನಿಮಗಿರೋ ಪ್ರಾಬ್ಲಮ್ ಏನು, ನಿಮ್ಮ ದೇಹದೊಳಗಡೆ ಪ್ರಾಬ್ಲಮ್ ಇದೆ. ನಿಮ್ಮ ದೇಹದೊಳಗಡೆ ಏನಕ್ಕೆ ಪ್ರಾಬ್ಲಮ್ ಆಗಿದೆ, ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ನೀವು ನೆಗೆಟಿವ್ ಎಮೋಷನ್ಸ್ನ ತುಂಬಿಸ್ಕೊಂಡ್ಬಿಟ್ಟಿದ್ದೀರಾ. ಅದು ನಿನ್ನೆ ಮೊನ್ನೆ ದಿನಗಳು, ವಾರಗಳು, ತಿಂಗಳುಗಳು ಅಲ್ಲ, ವರ್ಷಗಳಿಂದ ತುಂಬಿಸ್ಕೊಂಡು ಬಂದುಬಿಟ್ಟಿದ್ದೀರಾ. ಸೊ ಅದನ್ನು ನೀವು ತೆಗೆದು ಹಾಕಬೇಕು. ತೆಗೆದು ಹಾಕಿ ಅಂದ ತಕ್ಷಣ ಹೀಗೆ ತೆಗೆದು ಹೀಗೆ ಹಾಕೋ ಅಷ್ಟು ಈಸಿ ಇರೋದಿಲ್ಲ, ಹಾಗಂತ ಅಷ್ಟು ಡಿಫಿಕಲ್ಟು ಇರೋದಿಲ್ಲ. ಏನಿಲ್ಲ, ನೀವು ಬರಬೇಕು, ಸೆಷನ್ನಿಗೆ ಜಾಯ್ನ್ ಆಗಬೇಕು, ನಾವು ಹೇಳೋದನ್ನು ಫಾಲೋ ಮಾಡಬೇಕು ಈಸಿಯಾಗಿ, ಅಷ್ಟೇ, ಸಿಂಪಲ್. ಸೊ ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಹೇಳಿದ್ರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋತಾ ಇದ್ದೀನಿ ಅಥವಾ ನನ್ನನ್ನು ನಾನು ಜಸ್ಟಿಫೈ ಮಾಡ್ಕೋತಾ ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಆ ಫೀಲ್ ನನಗೆ ಬೇಡ. ಸೊ ನಿಮ್ಗೆ ಇಷ್ಟ ಇದ್ದರೆ ನೀವು ಜಾಯ್ನ್ ಆಗಿ ನಿಮ್ಮ ಹೆಲ್ತ್ ಇಶ್ಯೂನ ನೀವು ರಿಸಾಲ್ವ್ ಮಾಡ್ಕೊಳ್ಳಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೆಲ್ತ್ ಇಶ್ಯೂ ವಿತ್ ಎಮೋಷ್ನಲ್ ರೀಸನ್. ಮತ್ತು ಎಲ್ಲ ಒಂದು ಹೆಲ್ತ್ ಇಶ್ಯೂಗೂ ಮೆಡಿಟೇಷನ್ನೇ ಮದ್ದ ಅಂತ ನೀವು ಕೇಳ್ಬೋದು. ಸೊ ಆ ಒಂದು ಹೆಲ್ತ್ ಇಶ್ಯೂವಿನ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಂದಕ್ಕೆ ಜಸ್ಟ್ ಅಫರ್ಮೇಷನ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಬಾಡಿ ಪೇಯ್ನ್, ನೆಕ್ ಪೇಯ್ನ್, ಬ್ಯಾಕ್ ಪೇಯ್ನ್, ಅಥವಾ ಇನ್ನೊಂದೇನು ಹೇಳ್ತಾರೆ BP, ಶುಗರು, ಕೊಲೆಸ್ಟ್ರಾಲು. ಸೊ ಇದಕ್ಕೆಲ್ಲ ಏನು ಹೇಳ್ತೀವಿ, ಇದಕ್ಕೆಲ್ಲ ಜಸ್ಟ್ ನೀವು ಅಫರ್ಮೇಷನ್ಸ್ನ ಮಾಡಿಕೊಂಡ್ರೆ ಆಗುತ್ತೆ. ಸೊ ನೆಕ್ಸ್ಟು ನಾನು ಆ ರಿಲೇಟೆಡ್ ಮಾಡಿದಾಗ ಯಾವುದಕ್ಕೆ ಮೆಡಿಟೇಷನ್ ಅಗತ್ಯ ಇರೋದಿಲ್ಲ, ಅದಕ್ಕೆ ಆ ವಿಡಿಯೋದಲ್ಲಿ ಅಫರ್ಮೇಷನ್ಸ್ನ ಕೊಡ್ತೀನಿ. ಬಟ್ PCOD, ಥೈರಾಯ್ಡ್, ವೆಯ್ಟ್ ಲಾಸ್, ಆಮೇಲೆ ಮನಿ ರಿಲೇಟೆಡ್, ನೀವೇನಾದರೂ ಮನಿ ಮೈಂಡೆಡ್ ಆಗಿದರೆ, ಮನಿ ಅಂದರೆ ತುಂಬ ಆಸೆ ಇದ್ದರೆ, ಮನಿ ಅಂದರೆ ತುಂಬ ಕನಸು ಇಟ್ಕೊಂಡಿದ್ರೆ, ಸೊ ಅದಕ್ಕೆ. ಬಟ್ ಅದಕ್ಕಿನ್ನೂ ನಾನು ಪ್ರಾಸೆಸ್ನ ಡಿಸೈನ್ ಮಾಡ್ತಾ ಇದ್ದೀನಿ. ಆ ಡಿಸೈನ್ ಆದಮೇಲೆ ಅದ್ರ ಬಗ್ಗೆ ಅನೌನ್ಸ್ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ
PCOD, ಥೈರಾಯ್ಡು ಮತ್ತು ವೆಯ್ಟ್ ಲಾಸ್. ಇದಿಷ್ಟಕ್ಕಂತೂ ನಿಮಗೆ ಮೆಡಿಟೇಷನ್ ಅಗತ್ಯ ಇದ್ದೇ ಇದೆ. ಓಕೆನಾ? ಸೊ ಮೆಡಿಟೇಷನ್ ಇಲ್ಲದೆ ನೀವು ಹಾಗೆ ಅದನ್ನು ಏನು ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಾಕಿ ಸಣ್ಣ ಪುಟ್ಟ ಒಂದು ಹೆಲ್ತ್ ಇಶ್ಯೂಸ್ಗೆಲ್ಲ ಜಸ್ಟ್ ಅಫರ್ಮೇಷನ್ಸ್ನ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವುದಾದ್ರೂ ಒಂದು ಹೆಲ್ತ್ ಇಶ್ಯೂ ಜೊತೆಗೆ ವಿತ್ ಅಫರ್ಮೇಷನ್ನೇ ನಿಮಗೆ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.